ಕೋಳಿ ಮಾಂಸ ತುಂಬುವಾಗ ರೈತನಿಗೆ ತೂಕದಲ್ಲಿ ಮಹಾ ಮೋಸ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ. ಮೋಸ ಮಾಡಲು ಯತ್ನಿಸಿದವರನ್ನ ಮರಕ್ಕೆ ಕಟ್ಟಿ ಹಾಕಿದ್ದಾನೆ ರೈತ. ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕಬ್ಯಾಡಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬೇರೆ ತೂಕದ ಯಂತ್ರ ತರಿಸಿ ತೂಕ ಹಾಕಿಸಿದಾಗ ವಂಚನೆ ಬೆಳಕಿಗೆ ಬಂದಿದೆ. ಒಂದು ತೂಕದಲ್ಲಿ ರೈತನಿಗೆ ಸುಮಾರು 30 ಕೆಜಿಯಷ್ಟು ವ್ಯತ್ಯಾಸ ಬಂದಿರುವಂಥ ಘಟನೆ. ಬ್ಯಾಡ್ರಳ್ಳಿ ಗ್ರಾಮದ ರೈತ ಹನುಮಂತೇಗೌಡ ಕೋಳಿ ಫಾರ್ಮ್ ನಡೆಸ್ತಾ ಇದ್ದಾರೆ. ಇಲ್ಲಿ ನಡೆದಿರುವ ವಂಚನೆ ಇದು. ಈ ರೈತ ತಮ್ಮ ಕೋಳಿ ಫಾರ್ಮ್ನಲ್ಲಿ ಸಾಕಿದ ಕೋಳಿಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದ್ರು. ಮೈಸೂರು ಮೂಲದ NR ಚಿಕನ್ ಕಂಪನಿಯವರು ಈ ರೈತನ ಬಳಿ ಕೋಳಿಯನ್ನು ತೆಗೆದುಕೊಳ್ತಾ ಇದ್ರು. ರೈತ ಅವರಿಗೆ ಕೋಳಿಯನ್ನು ಮಾರಾಟ ಮಾಡ್ತಾ ಇದ್ದ. ಕಳೆದ 3-4 ತಿಂಗಳಿಂದ ಈ ರೈತನಿಗೆ ಕೋಳಿ ತುಂಬುವಾಗ ತೂಕದಲ್ಲಿ ಈ ವಂಚಕರು ಮೋಸ ಮಾಡ್ತಾ ಇದ್ರು. ಇಂದು ಅನುಮಾನ ಬಂದಿದೆ ರೈತನಿಗೆ. ರೈತ ಕೋಳಿ ತುಂಬುವಾಗ ಬೇರೆ ತೂಕದ ಯಂತ್ರವನ್ನು ತರಿಸಿ ತೂಕ ಹಾಕಿದಾಗ ಸದ್ಯ ಇಲ್ಲಿ ಆಗಿರುವಂಥ ವಂಚನೆ ಬೆಳಕಿಗೆ ಬಂದಿದೆ. ಒಂದು ವೇಳೆ ತೂಕದಲ್ಲಿ ರೈತನಿಗೆ ಸುಮಾರು ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂತ ನೋಡ್ತಾ ಹೋಗುವುದಾದರೆ 30 kg ತೂಕದಲ್ಲಿ ವ್ಯತ್ಯಾಸ ಬಂದಿರುವಂಥದ್ದು ಇಲ್ಲಿ. ಇದರಿಂದ ರೈತ ರೊಚ್ಚಿಗೆದ್ದಿದ್ದಾನೆ. ಕೋಳಿ ತುಂಬೋಕೆ ಬಂದಿದ್ದಂಥ ಅದರಲ್ಲಿ ಇಬ್ಬರನ್ನ ಹಿಡಿದು ಮರಕ್ಕಟ್ಟೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ. ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಅದು ಬ್ಲೂಟೂತ್ ಗಾಡಿಗೆ ಲೋಡ್ ಮಾಡಿ ಪುನಃ ಇಳಿಸ್ತೂಕ ಹಾಕಿರೋದು. ಎಸ್, ಗಮನಿಸ್ತಾ ಹೋಗೋದಾದ್ರೆ ಮಂಡ್ಯ ಜಿಲ್ಲೆಯ ಬ್ಯಾಡ್ರಳ್ಳಿಯಲ್ಲಿ ಆಗಿರುವಂತ ಘಟನೆ. ತೂಕ ಬಂದಿರೋದು 3 ತೂಕದಲ್ಲಿ ಬ್ಲೂಟೂತ್ ಸೇಲಲ್ಲಿ ಮೋಸ ಮಾಡ್ತಾರೆ. ಗಾಡಿ ನಂಬರ್ ತೋರಿ. ಇವರು ಫಾರ್ಮರ್, ಇವರ ರೈತರು. ಮಾತಾಡೋಣ ಬಣ್ಣ, ಈ ಕಡೆಗೆ ಬಣ್ಣ. ನೀವು ನೋಡಿ, ಇವರು ಕೋಳಿ ತುಂಬಿರೋ ಹುಡುಗರು, ಇವರು ಸೂಪರ್ವೈಸರು. ನೋಡ್ಕೊಳ್ಳಿ. ಮತ್ತೆ 8 ತಿಂಗಳಿಂದ ಹೊಸ್ದಾಗಿ ಗಾಡಿ ಮಾಡ್ದ, ಟೇಡರಿಂಗ್ ಮಾಡ್ತೀನಿ ಅಂತ. ನನ್ನ ಹತ್ರಿಗೆ ಬಂದ, ಅಣ್ಣ ಕೋಳಿ ತುಂಬ್ತೀನಿ ಅಣ್ಣ ಅಂತ ಬಂದ. ಕೋಳಿ ತುಂಬೋದಕ್ಕೆ ಹೇಳ್ಕೊಟ್ಟು ಕೋಳಿ ತುಂಬ್ತಿದ್ದ. ಬಟ್ ಈ ಥರ ಕಳ್ತನ ಮಾಡೋ ಎಷ್ಟು ಫಾಸ್ಟಾಗಿ ಕಲ್ತವನೆ ಅಂದರೆ, ಎಷ್ಟು ಬೇಗ ಬೆಳಿಬೇಕು ಅಂತ ತುಂಬ ಫಾಸ್ಟಾಗಿ ಕಲಿಸಿ ಆಯ್ಕ್ಳುಗಳಿಗೆ ನೀಟಾಗಿ ಹೇಳ್ಕೊಟ್ಟಾನ. ಹುಡುಗಂಗೆ 2 ಬಿಟ್ಟೆ ಓಡ್ಬಿಟ್ಟ. ಒಬ್ಬ ಇನ್ನಿಬ್ಬರ ಕಟಾಕಿವ್ನಿ. ಇವನು ಒಳ್ಳೆ ಟ್ರೇಡರು. ಒಂದು ತೂಕಕ್ಕೆ 30 kg ಮೋಸ ಮಾಡೋಣ. ಆಲ್ರೆಡಿ ಒಂದೇ ಬ್ಯಾಚಲ್ಲಿ 2 ದಿನ ಕೋಳಿ ತುಂಬವನೆ. ಇಲ್ಲಿ 30 ಕೋಳಿ, 30 ಬಾಕ್ಸು, 25 ಬಾಕ್ಸು, 30 ಬಾಕ್ಸ್, 35 ಬಾಕ್ಸು. ಪ್ರತಿ ತೂಕಕ್ಕೂ 30 kg ಮೋಸ ಮಾಡೋಣ. ಇವತ್ತು 3 ತೂಕ ಆದ್ಮೇಲೆ 4ನೇ ತೂಕಕ್ಕೆ ನಮ್ಮ ಫಾರಮರು ನಮ್ಮ ಅಣ್ಣ ಹಿಡ್ದವ್ರೆ. ನೆಕ್ಸ್ಟ್ ಬಂದು ಹಿಡ್ದಿವಿ. ಈಗ ಬಂದು ಕೇಳಿದ್ರೆ ನಾವು ಮಾಡಿಲ್ಲ ಅಂತ ವಾದ ಮಾಡ್ತಾವ್ರೆ. 30 kg ಹಳೆ ಚೀಟಿ ತೋರಿದ್ರಿ. ಇಲ್ಲಿ 163 kg, 163, 168, 166 ಬರ್ತದೆ. ಅದೇ ತೂಕ ಮಡಗಿದ್ಮೇಲೆ 193, 112 ಈ ಥರ ತೂಕ ಬರ್ತದೆ. ಒಂದು ತೂಕಕ್ಕೆ 30 kg ಮೋಸ ಮಾಡ್ತಾವ್ರೆ. ಅದು ಬ್ಲೂಟೂತ್ ಗಾಡಿಗೆ ಲೋಡ್ ಮಾಡಿ ಪುನಃ ಇಳಿಸಿ ತೂಕ ಹಾಕಿರೋದು ಅಂತ. ಗಾಡಿಗೆ ಲೋಡ್ ಮಾಡಿ ಪುನಃ ಇಳಿಸಿ ತೂಕ ಹಾಕಿದ್ಮೇಲೆ ಈ ತೂಕ ಬಂದಿರೋದು 3 ತೂಕದಲ್ಲಿ. ಬ್ಲೂಟೂತ್ ಸೇಲಲ್ಲಿ ಮೋಸ ಮಾಡ್ತಾವ್ರೆ. ನನಗನ್ಸುತ್ತೆ ಈ ವಿಚಾರ. ಯಾಕಂದ್ರೆ ಇದು ಇಷ್ಟೊತ್ತಾದ್ರೂ ಸುಧಾ ರಾತ್ರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಇಲ್ಲಿ ರೈತನಿಗೆ ಮಹಾ ಮೋಸ ಆಗಿರುವಂಥ ಘಟನೆ. ಯಾವ ರೀತಿಯಾಗಿ ಕೋಳಿ ಖರೀದಿ ಮಾಡೋರು ಮೋಸ ಮಾಡ್ತಾ ಇದ್ರು ಇವರಿಗೆ? ಎಸ್ ಸಂಪತ್, ಏನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಬ್ಯಾಡರಳ್ಳಿ ಗ್ರಾಮದಲ್ಲಿ ಏನು ಕೋಳಿ ಫಾರ್ಮ್ ಅಲ್ಲೇ ನಡೆಸಿದಂತ ರೈತನಿಗೆ ಈಗ ಮೋಸ ಮಾಡಲು ಹೋಗಿ ಸಿಕ್ಕಿಬಿದ್ದಂತಹ ಘಟನೆ ನಡೆದಿರುವಂತದ್ದು. ಕೋಳಿ ಫಾರ್ಮ್ನಲ್ಲಿ ಕೋಳಿನ ತುಂಬುವ ವೇಳೆ ರೈತನಿಗೆ ಒಂದು ಕ್ರೇಟ್ ನಲ್ಲಿ ಸುಮಾರು 30 kg ಕೋಳಿಯನ್ನ ಕೋಳಿನ ತುಂಬುತ್ತಿದ್ದಂತ ಟ್ರೇಡರ್ಸ್ ನ ವಂಚಕರು ಈಗ ವಂಚನೆ ಮಾಡಿರುವಂತದ್ದು. ಏನು ಕಳೆದ 3-4 ತಿಂಗಳಲ್ಲೂ ಕೂಡ ಈ ರೈತನಿಗೆ ಈ ರೀತಿಯಾಗಿ ಕೋಳಿಗಳನ್ನು ತುಂಬಿಕೊಂಡು ಹೋಗ್ತಿದ್ದಂತ ಆ ಒಂದು ಟ್ರೇಡರ್ಸ್ ನವರು ಏನು ಕೋಳಿಯನ್ನ ಅಂಗಡಿ ನಡೆಸಿದಂತ NR ಚಿಕನ್ಸ್ ಇದ್ದಾರೆ, ಇವರು ರೈತನಿಗೆ ಈ ರೀತಿಯಾಗಿ ವಂಚನೆ ಮಾಡ್ತಿದ್ರು. ರೈತ ಕಷ್ಟಪಟ್ಟು ಬೆಳೆದಿರಂತ ಈ ಕೋಳಿಗಳನ್ನ ಈ ರೀತಿಯಾಗಿ ಒಂದು ಕ್ರೇಟ್ಗೆ 30 kg ಅಂತ ಹೇಳಿದ್ರು ಸುಮಾರು 300ಕ್ಕೂ ಹೆಚ್ಚು kg ಕೋಳಿಗಳನ್ನ ಪ್ರತಿ ಲೋಡ್ ನಲ್ಲೂ ಕೂಡ ಈ ರೀತಿ ಮೋಸ ಮಾಡ್ತಿದ್ರು. ಈ ಬಗ್ಗೆ ಅನುಮಾನಗೊಂಡಂತಹ ರೈತ ಇವತ್ತು ಏನು ಅವರು ಕೋಳಿ ತುಂಬುವ ವೇಳೆ ತಾನು ಬೇರೊಂದು ಸ್ಕೇಲ್ ಅನ್ನ ತಂದು ಈ ರೀತಿ ಕೋಳಿಗಳನ್ನ ತೂಕ ಹಾಕಿದಾಗ ಸುಮಾರು ಒಂದು ಕ್ರೇಟ್ ನಲ್ಲಿ 30 kg ತೂಕ ವಂಚನೆ ಆಗಿರೋದು ಬೆಳಕಿಗೆ ಬಂದಿದೆ. ತಕ್ಷಣವೇ ಆ ರೈತ ಪಕ್ಕದ ರೈತರ ಸಹಾಯದಿಂದ ಆ
ಏನು ಆ ಕೋಳಿಯನ್ನು ತಿಂತಿದ್ದ ವಂಚಕರಿದ್ರು ಅವರೆಲ್ಲ ಹಿಡಿದು ಈಗ ಕೋಳಿ ಫಾರ್ಮ್ ಮುಂದಿನ ಒಂದು ಮರಕ್ಕೆ ಕಟ್ಟಿ ಹಾಕಿದ್ದಾನೆ. ಜೊತೆಗೆ ತನಗಾಗಿರುವ ಅನ್ಯಾಯದ ವಿರುದ್ಧ ಈಗ ಪಾಂಡವಪುರ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ನೀಡಿ ಏನು ಕಳೆದ 3-4 ತಿಂಗಳಿಂದಲೂ ಕೂಡ ನನಗೆ ಈ ರೀತಿಯಾಗಿ ವಂಚನೆ ಮಾಡ್ತಿದ್ರು, ಇದರಿಂದ ನನಗೆ ಸಾಕಷ್ಟು ನಷ್ಟ ಆಗಿದೆ, ಲಕ್ಷಾಂತರ ರೂಪಾಯಿ ಅನುಭವಿಸಿದೆ. ಜೊತೆಗೆ ಈ ರೀತಿ ವಂಚನೆ ಮಾಡುವ ಮೂಲಕ ರೈತರನ್ನ ಶೋಷಣೆ ಮಾಡ್ತಿರು ಅಂತ ಹೇಳಿ ಈಗ ಆ ಒಂದು ರೈತ ಹನುಮಂತೇಗೌಡ ಈಗ ಪಾಂಡವಪುರ ಪಟ್ಟಣ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ. ಜೊತೆಗೆ ಹೀಗೆ ರೈತರಿಗೆ ವಂಚನೆ ಮಾಡ್ತಿರುವಂತ ಇಂತಹ ವಂಚಕರ ವಿರುದ್ಧ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ರೈತರು. ಜೊತೆಗೆ ತಾವು ಒಂದು ಸ್ಕೇಲ್ ಅನ್ನು ಇಟ್ಕೊಂಡು ಈ ರೀತಿ ವಂಚನೆ ಪ್ರಕರಣದಿಂದ ಪಾರಾಗಬೇಕು ಅಂತ ಹೇಳಿ ಈಗ ಇನ್ನಿತರ ರೈತರಿಗೂ ಕೂಡ ಹೇಳಿರುವಂತದ್ದು. ಯಾಕೆಂದ್ರೆ ಹೈನುಗಾರಿಕೆಯನ್ನ ನಂಬ್ಕೊಂಡು ಕಷ್ಟಪಟ್ಟು ಸಾಲ ಸೋಲವನ್ನ ಮಾಡಿ ಈಗ ತಾವು ಕೋಳಿಗಳನ್ನ ತಮ್ಮ ಫಾರ್ಮ್ ನಲ್ಲಿ ಬೆಳೆಸಿರ್ತಾರೆ. ಆದ್ರೆ ಒಂದು ಕ್ರೇಟ್ ನಲ್ಲಿ ಸುಮಾರು 30 ಕೆಜಿ ಅಂತ ಹೇಳಿದ್ರು ಪ್ರತಿ ಬಾರಿ ಕೂಡ ಇವರಿಗೆ 30,000ಕ್ಕೂ ಹೆಚ್ಚು ನಷ್ಟ ಆಗ್ತಿರುತ್ತೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಂಚನೆ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಈಗ ಆ ಒಂದು NR ಚಿಕನ್ಸ್ ನ ಮುಖ್ಯಸ್ಥರು ಬರಬೇಕು ಅಂತ ಹೇಳಿ ಈಗ ಆ ಒಂದು ವಂಚನೆ ಮಾಡ್ತಿದ್ದಂತ ಏನು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ, ಮತ್ತೆ ಆ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಬಂದಂತ ಕೆಲಸಗಾರನ ಈಗ ಇಬ್ಬರನ್ನ ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ಜೊತೆಗೆ ಇನ್ನಿಬ್ಬರು ಕೂಡ ಈಗ ಅಲ್ಲಿಂದ ತಪ್ಪಿಸ್ಕೊಂಡು ಊರೋಗಿದ್ದಾರೆ. ಇವರ ವಿರುದ್ಧ ಈಗ ಪಾಂಡವಪುರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಈ ಒಂದು ಪ್ರಕರಣ ವಿರುದ್ಧ ರೈತರು ಎಚ್ಚರವಾಗಿರ್ಬೇಕು ಅಂತ ಹೇಳಿ ರೈತ ಹನುಮಂತೇಗೌಡ ಈಗ ರೈತರಿಗೆ ಕರೆಯನ್ನ ಕೊಟ್ಟುವಂತದ್ದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ನಲ್ಲಿ ಹೈನುಗಾರಿಕೆ ಮಾಡೋರಿಗೆ ಮಹಾಮೋಸ ಆಗಿದೆ. 30 ಕೆಜಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ಕೆಜಿ ಮೋಸ ಮಾಡ್ತಾ ಇದ್ರು. ಹೀಗೆ ಕೋಳಿ ಖರೀದಿ ಮಾಡೋಕೆ ಬಂದಂತ ಸಂದರ್ಭದಲ್ಲಿ ಅನುಮಾನ ಬಂದಿದೆ ಈ ಹೈನುಗಾರಿಕೆ ಮಾಡ್ತಾ ಇದ್ದವರಿಗೆ. ಹನುಮಂತೇಗೌಡ ಎನ್ನುವುದಾಗಿ ಇವ್ರ ಹೆಸರು. ಇವರಿಗೆ ಅನುಮಾನ ಬಂದು ಒಂದ್ಸಲ ತೂಕ ಮಾಡಿಸಿದ್ದಾರೆ, ಬೇರೆ ಸ್ಕೇಲ್ ತಂದು ತೂಕ ಮಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಈ ತೂಕ ಡಿಫ್ರೆನ್ಸ್ ಆಗ್ತಾ ಇರೋದು ಕೂಡ ಗೊತ್ತಾಗಿದೆ. ಚಿಕ್ಕಬ್ಯಾಡ್ರಹಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿಕ್ಕಬ್ಯಾಡ್ರಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಒಟ್ಟಿನಲ್ಲಿ ಮಹಾಮೋಸ ಆಗ್ತಾ ಇತ್ತು. ಇದೇ ರೀತಿ ಹಿಂದಿನಿಂದಲೂ ಕೂಡ ಆಗ್ತಾ ಇತ್ತು. ಇವರಿಗೆ ಅನುಮಾನ ಬರೋಕೆ ಶುರುವಾಗಿದೆ. ಅನುಮಾನ ಬಂದ ಸಂದರ್ಭದಲ್ಲಿ ಈ ರೀತಿಯ ತೂಕ ಮಾಡಿಸಿದಾಗ ಗೊತ್ತಾಗಿದೆ ಮಹಾಮೋಸ ಆಗ್ತಾ ಇದೆ, ನನಗೆ ಯಾಮಾರ್ತಿದ್ದೀನಿ ಅಂತ ಗೊತ್ತಾಗಿದೆ. ಹೀಗಾಗಿ ಅಲ್ಲೇ ಕ್ಲಾಸ್ ತಗೊಂಡಿದ್ದಾರೆ. NR ಚಿಕನ್ ಕಂಪನಿಯವರು ಈ ರೈತನ ಬಳಿ ಕೋಳಿಯನ್ನ ಕೊಂಡುಕೊಳ್ತಾ ಇದ್ರಂತೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈ ಹೈನುಗಾರಿಕೆ ಮಾಡ್ತಾ ಇರುವಂತಹ ಹನುಮಂತೇಗೌಡರದ್ದು ಒಂದು ಫಾರ್ಮ್ ಇದೆ, ಅಲ್ಲಿ ಕೋಳಿಯನ್ನ ಸಾಕ್ತಾರೆ. ಕೋಳಿಯನ್ನ ಸಾಕಿ ಬೇರೆ ಬೇರೆ ಚಿಕನ್ ಕಂಪನಿಯವರಿಗೆ ಇವರು ಮಾರಾಟವನ್ನ ಮಾಡ್ತಾರೆ. ಹಾಗೇನೆ ಮೈಸೂರು ಮೂಲದ್ದು ಈ NR ಚಿಕನ್ ಕಂಪನಿ, ಇಲ್ಲಿ ಅವರಿಗೆ ಮಾರಾಟವನ್ನ ಮಾಡ್ತಾ ಇದ್ರು. ಅವರ ಕೋಳಿಯನ್ನ ಖರೀದಿ ಮಾಡೋಕೆ ಹನುಮಂತೇಗೌಡರ ಫಾರ್ಮ್ಗೆ NR ಚಿಕನ್ ಅವರು ಬರ್ತಾ ಇದ್ರು. ಬರುವಾಗ ಅವ್ರದೇ ಒಂದು ಸ್ಕೇಲ್ ತಗೊಂಡು ಬರ್ತಾ ಇದ್ರು. ಸ್ಕೇಲ್ ತಂದು ಹೀಗೆ ಮಹಾ ಮೋಸವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಕೋಳಿ ತುಂಬಿರೋ ಹುಡುಗರು, ಇವರು ಸೂಪರ್ವೈಸರು. ನೋಡ್ಕೊಳ್ಳಿ, ಗಾಡಿಗೆ ಕೋಳಿ ಲೋಡ್ ಮಾಡೋರನ್ನ ಹಾಗೇನೆ ಸೂಪರ್ವೈಸರ್ ಇರ್ತಾರಲ್ಲ, ಇಬ್ಬರನ್ನು ಕೂಡ ಹಿಡ್ಕೊಂಡು ಈಗ ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಳಿ ತುಂಬುದಕ್ಕೆ ಹೇಳ್ಕೊಟ್ಟು ಕೋಳಿ ತುಂಬ್ತಿದ್ದ, ಬಟ್ ಇದರ ಕಳ್ತನ ಮಾಡೋ ಎಷ್ಟು ಫಾಸ್ಟ್ ಆಗಿ ಕಲ್ತವನೆ. ಎಸ್, ಈ ಬಗ್ಗೆ ಮಾತನಾಡೋಕೆ ಆನಂದೇಗೌಡರು, ವಂಚನೆಗೆ ಒಳಗಾಗಿರುವಂತಹ ಹನುಮಂತೇಗೌಡರ ಸಹೋದರರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಕೋಳಿ ಫಾರ್ಮ್ ನಲ್ಲಿ ಮೋಸ ಆಗಿದೆ, ನಿಮ್ಗೆ ವಂಚನೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್. ನಿಮ್ಮ ಸಹೋದರ ಮಾಡ್ತಾ ಇದ್ರ ಕೋಳಿ ಫಾರ್ಮ್? ಹೌದು ಸರ್, ನಮ್ಮ ಬ್ರದರ್ ಹನುಮಂತಣ್ಣ ಅಂದ್ಬಿಟ್ಟು ನಮ್ಮ ಬ್ರದರ್ ಆಗ್ಬೇಕು ಅವರು. ಓಕೆ. ಅವರು ಕೋಳಿ ಸಾಕಣೆ ಮಾಡ್ತಾರೆ, ನಾವು ಸಾಕಣೆ ಮಾಡ್ತಾ ಇದೀವಿ, ನಾವೇ ಬೇರೆ ಕಡೆ ಮಾಡ್ತಾ ಇದೀವಿ, ಅವರು ಸಾಕಣೆ ಮಾಡ್ತಾವ್ರೆ. ಅವರು ಏಕಾಏಕಿ ಈ ಬ್ಯಾಚ್ ಅಲ್ಲೇ ಎರಡಿಗೂ ಈಗ ಕೃಷ್ಣ ಅನ್ನೋ ಕಂಪ್ನಿಗೆ ಸುಗುಣದಲ್ಲಿ ಇದ್ರು ಹಿಂದೆ, ಈಗ ಕೃಷ್ಣ ಅನ್ನೋ ಕಂಪ್ನಿಗೆ 3 ಬ್ಯಾಚ್ ಆಯ್ತು ಕೋಳಿ ಹೋಗಿ. ಹೋದ್ ಬ್ಯಾಚ್ ಕೋಳಿ ತುಂಬವ್ರೆ, ಕೋಳಿ ತುಂಬಿ ಇವರು ತೂಕ ಬೇರೆ ಗಾಡಿಗಳೆಲ್ಲ ತೂಕ ಬರುವಾಗಿಂತ ಇವ್ರ ಗಾಡಿ ಕಮ್ಮಿ ಬರುತ್ತೆ ತೂಕ. ಹೋದ್ ಬ್ಯಾಚ್ ರಿಸಲ್ಟ್ ಫೇಲ್ ಆಗಿ ಪಾಪ ಲೇಟ್ ಮಾಡಿ ಕಂಪ್ನಿಯವರು ಲೇಟ್ ರಿಸಲ್ಟ್ ಹೋಗ್ಲಿಲ್ಲ ಅಂದ್ರೆ ಅವರು ಹತ್ರ ಹೊಟ್ಟೆ ಉರಿಸ್ತಾರೆ. ಅದಲ್ಲದೆ ಕಾರಣಕ್ಕೆ ಮತ್ತೆ ಈಗ ಇವರು ಈ ಬ್ಯಾಚ್ ಅಲ್ಲೇ ಆಲ್ರೆಡಿ 2 ದಿನ ತುಂಬವ್ರೆ. ಬೇರೆ ಗಾಡಿಗಳೆಲ್ಲ 2 kg 2,200 2,300 2,250  weight ಬಂದ್ರೆ ಇವ್ರದೆಲ್ಲ ಬರೀ 2 kg 1,800 weight ಬರುತ್ತೆ. ಕೇಳಿದ್ರೆ ಕಂಪ್ನಿಯವ್ರ ಜೊತೆ ಸಣ್ಣ ಕೋಳಿ ಅಂತಾರೆ. ಈಗ ಕಂಪ್ನಿ ಇವ್ರ ಜೊತೆಲಿ ಕಂಪ್ನಿ ಮ್ಯಾನೇಜರ್ಗಳು ಲಿಂಕ್ ಆಗೋರು ಇಲ್ಲ ಸೂಪರ್ವೈಸರ್ಗಳಲ್ಲಿ ಅಡ್ಜಸ್ಟ್ಮೆಂಟ್ ಲಿಂಕ್ ಆಗೋರೋ ಗೊತ್ತಿಲ್ಲ. ಇವತ್ತು 3ನೇ ದಿನ ನಾವು ಅಬ್ಸರ್ವ್ ಮಾಡಿ ಏನ್ ಡೈಲಿ ಈ ತರ ಕಮ್ಮಿ ಬರ್ತಾನೆ ಇದೆ ಅಂತ ಅಂದಾಗ ಸ್ಕೇಲ್ ಮುಂದ್ಗಡೆ ಪೇಮೆಂಟ್ ಲೋಡ್ ಬಾಕ್ಸ್ ಗಳು ಮಾಡ್ಕೊಂಡು ಸ್ಕೇಲ್ ಮುಂದ್ಗಡೆ ಇರೋ ಬಾಕ್ಸ್ ತುಂಬಲ್ಲ, ಸ್ಕೇಲ್ ಹಿಂದೆ ಇರೋ ಬಾಕ್ಸ್ ತುಂಬ್ತಾರೆ. ಸ್ಕೇಲ್ ಬಾಕ್ಸ್ ತುಂಬಿ ರೈತರಿಗೆ ಮೋಸ ಮಾಡ್ತಾರೆ. ಒಂದೊಂದು ತೂಕ 5 ಬಾಕ್ಸ್, ಒಂದ್ ತೂಕಕ್ಕೆ 5 ಬಾಕ್ಸ್ ಮಾಡ್ತಾರೆ. 5 ಬಾಕ್ಸ್ಗೆ 190 kg ಬಂದೈತೆ ಒಂದ್ weight, ಕರೆಕ್ಟ್ weight. ಆದ್ರೆ 160 kg ಬರೋ ತರ ಕಾಲ್ ಲೋಡ್ ಮಾಡಿದ ತಕ್ಷಣ ಕಾಲ್ ಮಡ್ಗೋದು ಮೇಲೆ ಬಾಕ್ಸ್ ಎಸ್ಬಿಡೋದು ಮೇಲ್ಗಡೆಗೆ. ಸರ್ ಈಗ ನಾನು ಹೈಟ್ ಸಾಲೋದಿಲ್ಲ ಸರ್ ಅಂದ್ಬಿಟ್ಟು ಬಾಕ್ಸ್ ಸ್ಕೇಲ್ ಮೇಲೆ ಕಾಲ್ ಮಾಡ್ಬಿಟ್ಟು ಬಾಕ್ಸ್ ಎಸ್ಬಿಡೋದು, ಅದು 0 ಆಗು ಫಸ್ಟ್ ಟ್ಯಾಕ್ ಅಂತ
ಬಾಕ್ಸ್ ಮಾಡ್ಬಿಡೋದು. ಬ್ಲೂಟೂತ್ ಸ್ಕೇಲ್ ಇದು, ಬ್ಲೂಟೂತ್ ಸ್ಕೇಲ್ ಅಲ್ಲೂ ಸುಧಾ ಮೋಸ ಮಾಡಕ್ ಸ್ಟಾರ್ಟ್ ಮಾಡ್ರು. ನಾರ್ಮಲ್ ಸ್ಕೇಲ್ ಅಲ್ಲಿ ಮೋಸ ಮಾಡ್ತಾ ಇದ್ರು, ಬರೀ ಬೆಳ್ಳಲ್ಲಿ ಎತ್ತೋದು ಕಾಲಲ್ಲಿ ಎತ್ತೋದು ಮೋಸ ಮಾಡ್ತಿದ್ರು. ಈಗ ಬ್ಲೂಟೂತ್ ಸ್ಕೇಲ್ ಅಲ್ಲೂ ಮೋಸ ಮಾಡೋದು ಕಲ್ತಾವ್ರು ಇವರು. ಸರ್ ಈಗ ಏನ್ ಗೊತ್ತಾ ಸರ್, ಒಂದು ಲೋಡ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಇತ್ತು? ಈ 30 kg ಡಿಫ್ರೆನ್ಸ್ ಅಂದ್ರೆ ಒಂದು ಲೋಡ್ ಹೋಗ್ತಾ ಇತ್ತಲ್ಲ, ಅದ್ರಲ್ಲಿ 30 kg ಹೆಂಗೆ ಹೋಗಿರೋದೆಲ್ಲ ಸರ್? ಒಂದು 5 ಬಾಕ್ಸ್ ಮಾತ್ರ 30 kg ತೂಕ. ಇವತ್ತು 35 ಬಾಕ್ಸ್ ತುಂಬವ್ರೆ. ಒಂದು ಲೋಡ್ ಅಲ್ಲಿ ಎಷ್ಟು ಬಾಕ್ಸ್ ಹೋಗುತ್ತೆ ಸರ್? ಒಂದು ಬಾಕ್ಸ್ ಅವ್ರು ಗಾಡಿ ಇದ್ದಂಗೆ ತರ್ತಾರೆ ಸರ್. ಒಬ್ರು 20 ಬಾಕ್ಸ್ ತರ, ಒಬ್ರು 100 ಬಾಕ್ಸ್ ತರ, ಒಬ್ರು 50 ಬಾಕ್ಸ್ ತರ. ಅವ್ರು ಆರ್ಡರ್ ಯಾವ ತರ ಇರುತ್ತೆ ಆ ತರ ತರ್ತಾರೆ. ಇವಾಗ ಪ್ರೆಸೆಂಟ್ ತಂದಿರೋದು 35 ಬಾಕ್ಸ್. ಅವ್ರು ಮೋಸ ಮಾಡೋವರೆಗೂ ವೆಯ್ಟ್ ಮಾಡಿ 3 ತೂಕ ಮೋಸ ಮಾಡೋರೆ. 4ನೇ ತೂಕಕ್ಕೆ ಬಂದು ಹಿಡ್ಕೊಂಡಿದೀವಿ. 4ನೇ ತೂಕ ಹಿಡ್ಕೊಂಡಿದೀವಿ. 3 ತೂಕ ಮೋಸ ಮಾಡಿದ್ಮೇಲೆ ಆ ತೂಕನ ಮತ್ತೆ ವಾಪಸ್ ಗಾಡಿಯಿಂದ ಕೆಳಗಡೆ ಇಳಿಕಿದ್ಮೇಲೆ ಒಂದೊಂದು ತೂಕ 25 kg, 28 kg, 31 kg ಅದರ ಡಿಫ್ರೆನ್ಸ್ ಆಗುತ್ತೆ. ಒಟ್ಟು ಈ ಗಾಡಿಲೇ ಇವತ್ತು ನಮ್ಗೆ ಬರೀ ಆ 3 ತೂಕದಲ್ಲಿ 110 kg 100 kg ಮೋಸ ಮಾಡೋರೆ. 110 kg ಮೋಸ ಆಗಿದೆ. ಹೌದು. ಕಂಪನಿಗೆ ಬಂದು 10,000 ಲಾಸು. ಈಗ ನಮಗ್ ಬಂದು ರಿಸಲ್ಟ್ ಹೋಯ್ತು 100 kg ರಿಸಲ್ಟ್ ಹೋಯ್ತು ಅಂದ್ರೆ FCR ನಮ್ದೇನೋ ಅದು ಕಂಪ್ನಿದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಅಲ್ಲಿ FCR ಹೊಂಟೋಯ್ತು ಅಂತ ಅಂದ್ರೆ ನಮ್ಗೆ ಪೇಮೆಂಟ್ ಇಷ್ಟು ರಿಸಲ್ಟ್ ಬಂದ್ರೆ ಇಷ್ಟು ಅಂತ ಪೇಮೆಂಟ್ ಕೊಡ್ತಾನೆ. ನಾವು ಏನು ಮೇವ್ ತಿಂದಿರುತ್ತೋ ಅದಕ್ಕೆ ರಿಸಲ್ಟ್ ನಾವು ಕೊಡ್ಬೇಕು. ಇನ್ನೊಂದ್ ಕಡೆಯಲ್ಲಿ ಎಷ್ಟು ವರ್ಷದಿಂದ ನೀವು ಈ ಕೋಳಿ ಫಾರ್ಮ್ ಮಾಡ್ಕೊಂಡ್ ಬರ್ತಿದ್ದೀರಿ? ಹಾಗೇನೆ ಸರ್ ಈಗ ನಮ್ ಬ್ರದರ್ ಬಂದು ಇವರು 15 ವರ್ಷದಿಂದ ಮೇಯಿಸ್ತವ್ರೆ. ಬಂದು ಈಗ 8 ವರ್ಷದಿಂದ ಮೇಯಿಸ್ತಾರೆ. NR ಚಿಕನ್ ಅವರು ಎಷ್ಟು ಟೈಮ್ ಇಂದ ನಿಮ್ಮ ಹತ್ರ ಚಿಕನ್ ತಗೋತಿದ್ದಾರೆ? ಅವರು ಸರ್ ಈಗ ರೀಸೆಂಟ್ ಈಗ ಅವ್ರು 1.5 ವರ್ಷದಿಂದ ಮಾಡ್ತಾ ಇದ್ದಾರೆ NR ಚಿಕನ್ ಅವರು. ಈಗ ಟೇಡರಿಂಗ್ ತಗೊಂಡು ಅಲ್ಲಿಂದನೂ ಮೋಸ ಆಗ್ತಾನೆ ಬರ್ತಿದ್ಯಾ ನಿಮ್ಗೆ ಹೇಗೆ? ಈಗ ಅವ್ರ ಕಂಪ್ನಿ ಅವ್ರ ಬ್ಯಾಕ್ ಗ್ರೌಂಡ್ ಹೇಳ್ಕೋದಾಗ ಬೇರೆ ಫಾರಂ ಅಲ್ಲೂ ಈ ತರ ಮಾಡವ್ರೆ. ಅವ್ರ ಕಂಪ್ನಿ ಹೇಳ್ತಾರೆ ಬೇರೆ ಕಡೆ ಎಲ್ಲೋ ಈ ತರ ಒಂದು ಪ್ರಾಬ್ಲಮ್ ಆಗಿರ್ತದೆ, ಅಲ್ಲಿ ಜಾಸ್ತಿ ಕೋಳಿ ತುಂಬಿಟ್ಟಿದ್ದು ಅಂದ್ಬಿಟ್ಟು ಅದನ್ನ ಸಮದಾಯಿಸಿ ಮಾಡ್ಕೊಂಡು ಅದನ್ನ ನೇರ ಮಾಡ್ಕೊಂಡವ್ರೆ. ಅದು ಅವತ್ತೇ ವಾರ್ನ್ ಮಾಡಿದ್ದು ಅಂತ ಕಂಪ್ನಿ ಹೇಳ್ತಾವ್ರೆ. ನಮ್ಮಲ್ಲಿ ಬೇರೆ ಗಾಡಿಗಳಿಗೆ ಸರ್ ಏನಂದ್ರೆ ನಾವು ಬಡ್ಸು 5,000 ಬಡ್ಸ್ ಮೇಯಿಸಿರ್ತೀವಿ. ಏನಾದ್ರು 50 ಗ್ರಾಮ್ 5 ಗ್ರಾಮ್ 10 ಗ್ರಾಮ್ ಡಿಫ್ರೆನ್ಸ್ ಬರುತ್ತೆ. ಎಲ್ಲಾ ಬಡ್ಸು ಒಂದೇ ತರ ಮೇವು ತಿಂದಿರುತ್ತೆ. ಬೇರೆ ಗಾಡಿ ಲಾಸ್ಟ್ ಕೊನೆ ಗಾಡಿ ಆದ್ರೆ ಫುಲ್ ವೀಕ್ಸ್ ಇರುತ್ತೆ, ಅದು 100 ಗ್ರಾಮ್ 200 ಗ್ರಾಮ್ ಡಿಫ್ರೆನ್ಸ್ ಬರುತ್ತೆ ಬಿಡ್ಬೋದು. ಜೊತೆಲಿ ಕೋಳಿ ತುಂಬಬೇಕಾದ್ರೆ ಏನಾದ್ರು 5 ಗ್ರಾಮ್ 10 ಗ್ರಾಮ್ ಕೊನೆ ಪಕ್ಷ 50 ಗ್ರಾಮ್ ಡಿಫ್ರೆನ್ಸ್ ಬರ್ಬೋದು. 200 ಗ್ರಾಮ್ 250 ಗ್ರಾಮ್ ಡಿಫ್ರೆನ್ಸ್ ಬರ್ತಾ ಇದೆ. ಇವ್ರ ಮುಂದೆ ತುಂಬ್ಕೋದ್ ಗಾಡಿ 200, ಇವ್ರ ಗಾಡಿ 2 kg ಪ್ರತಿ ಬಡ್ಸು. ಆಗ ಹಂಗಾಗಿ ಹೋದ್ ಬ್ಯಾಚ್ ಮೋಸ ಮಾಡ್ರೆ, ಈ ಬ್ಯಾಚ್ 2 ದಿನ ಮೋಸ ಮಾಡ್ರೆ, ಇವತ್ತು ಲೈವ್ ಆಗಿ ಹಾಕೊಂಡವ್ರೆ. ಎಸ್, ಇನ್ನೊಂದ್ ಕಡೆಯಲ್ಲಿ ಬೇರೆ ರೈತರು ಬೇರೆ ಹೈನುಗಾರಿಕೆ ಮಾಡೋರ್ಗೂ ಕೂಡ ಇದೇ ರೀತಿಯಾಗಿ ಮೋಸ ಆಗಿರುತ್ತೆ. ಅವ್ರು ಇದರಿಂದ ಬಚಾವಾಗಕ್ಕೆ ಏನ್ ಮಾಡ್ಬೇಕು ಸರ್? ಸರ್ ಅದನ್ನ ಬಟ್ಟು ಸ್ಕೇಲ್ ಮತ್ತೆ ಈಗ ವೇಮೆಂಟ್ ಸೂಪರ್ವೈಸರ್ ಅಂತ ಬಂದ್ರೆ ಅವರು ಫುಲ್ ಇನ್ಕ್ಲೂಡ್. ಇವತ್ತೇನೇ ಇದ್ರು ಕಣ್ಣಾಯಿಸಿ ಕಣ್ಣಲ್ಲಿ ನೋಡ್ಬೇಕಾದ್ರೆ ಕಂಪ್ನಿ ಓನರ್ ಎಲ್ಲೋ ಬಂಡವಾಳ ಕೂತ್ಬಿಟ್ಟಿರ್ತಾರೆ. ಇವರು ವೇಮೆಂಟ್ ಸೂಪರ್ವೈಸರ್ ಅಂತ ಬರ್ತಾರೆ. ಅವರು ಬರೀ 100 ಗ್ರಾಮ್ ಕಡಿಮೆ ಬರೆದ್ರೆ, ಬರೀ 100 ಗ್ರಾಮ್ ಪ್ರತಿ ತೂಕದಲ್ಲಿ 100 ಗ್ರಾಮ್ ಕಡಿಮೆ ಬರೆದ್ರೆ ಓನರ್ ಮನೆ ಹಾಳಾಯ್ತಾ ಇರುತ್ತೆ. ಈಗ ಕಂಪ್ನಿಗೆ 2ನೇ ಕಣ್ಣಾಗಿ ವೇಮೆಂಟ್ ಸೂಪರ್ವೈಸರ್ ಮೋಸ ಮಾಡಿ ಸ್ಟಾರ್ಟ್ ಮಾಡ್ದ ಅಂದ್ರೆ ಕಂಪ್ನಿ ಯಾವ್ದೇ ಕಾರಣಕ್ಕೂ ಉದಾರ ಆಗಲ್ಲ. ಇಲ್ಲಿ ರೈತರು ಹಾಳಾಯ್ತಾರೆ, ಕಂಪ್ನಿನೂ ಹಾಳಾಗೋಯ್ತಾರೆ. ಎಸ್ ಓವರ್ ಆಲ್ 1 ವರ್ಷದಿಂದ ಎಷ್ಟು ಲಾಸ್ ಆಗಿರ್ಬೋದು ಸರ್ ನಿಮ್ಗೆ? ಸರ್ ಅದೇ 1 ವರ್ಷದಿಂದ ನಾವು ಈಗ ಈ ಕಂಪ್ನಿಗೆ 3 ಬ್ಯಾಚ್ ಆಯ್ತು. 3 ಬ್ಯಾಚ್ ಅಲ್ಲಿ 2 ಬ್ಯಾಚ್ ಮೋಸ ಮಾಡೋರು ನಮ್ಮ ಹತ್ರ. ಇನ್ ಬೇರೆ ಕಡೆ ಎಷ್ಟು ಮಾಡ್ತಾರೋ ಮಾಡೋರೆ. ಈ NR ಚಿಕನ್ ಅಂತ ಹೇಳ್ತಿದ್ರಲ್ಲ, ಇವ್ರು ಎಲ್ಲೆಲ್ಲ ಕೋಳಿ ಖರೀದಿ ಮಾಡ್ತಾರೆ? ಮೈಸೂರು ಮೂಲದವರಾದ್ರು ಮಂಡ್ಯದಲ್ಲಿ ಎಲ್ಲೆಲ್ಲ ಕೋಳಿ ಖರೀದಿ ಮಾಡ್ಬೋದು ಇವರು? ಹೌದು ಸರ್, ಎಲ್ಲಾ ಕಡೆಲ್ಲೂ ಮಾಡ್ತಾರೆ. ಈಗ ಈ ಒಂದು ನ್ಯೂಟ್ರಿ ಕಂಪ್ನಿ ಇದೆ, ಸುಗುಣ ಕಂಪ್ನಿ ಇದೆ, ಕೃಷ್ಣ ಕಂಪ್ನಿ ಇದೆ, VHL ಇದೆ. ಎಲ್ಲಿ ಕೋಳಿ ಇರುತ್ತೆ ಅಂತ ಫೋನ್ ಕಾಂಟ್ಯಾಕ್ಟ್ ಇರ್ತಾರೆ. ಅವ್ರು ಮಾರ್ಕೆಟಿಂಗ್ ನವ್ರು ಇರ್ತಾರೆ. ಅವ್ರ ಕಾಂಟ್ಯಾಕ್ಟ್ ತಗೊಂಡು ಅವ್ರು ಎಲ್ಲಿ ಬಡ್ಸೋ ವೆಯ್ಟ್ ಇರುತ್ತೆ ಅಲ್ಲಿ ಹೋಗ್ತಾರೆ. ಅಲ್ಲೋಗಿ ತುಂಬ್ಕೊಂಡು ಬರ್ತಾರೆ. ಅವ್ರ ಏನಾದ್ರು ಪೇಮೆಂಟ್ ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊತಾರೆ. ಅವ್ರಿಗೆ ಒಂದು ರಾತ್ರಿಗೆ ಸರ್ ನಮ್ಮಲ್ಲಿ ರೈತರಿಗೆ ಏನು ಗೊತ್ತಾ ಸರ್, ಇವರು ಕಂಪ್ನಿಯವರು ಕೊಡೋದು 6 ರೂಪಾಯಿ 7 ರೂಪಾಯಿ 8 ರೂಪಾಯಿ ಕೊಡ್ತಾರೆ 1 kg ನಾವು ರಿಸಲ್ಟ್ ಕೊಟ್ರೆ. ಇವ್ರಿಗೆ ಒಂದು ದಿನಕ್ಕೆ ಬರೀ ರಾತ್ರಿ ಬಂದು ತುಂಬ್ಕೊಂಡು ಹೋಗಿ ಇವ್ರಿಗೆ 20 ರೂಪಾಯಿ kg ಸಿಗುತ್ತೆ ಪೇಮೆಂಟ್. ವೆಯ್ಟ್ ಲಾಸ್, ಲೇಬರ್ ಕೂಲಿ, ಡೀಸೆಲ್ ಖರ್ಚು ಅಂತ 10 ರೂಪಾಯಿ ಮೈನಸ್ ಆದ್ರೆ 10 ರೂಪಾಯಿ ಸೇವ್ ಆಯ್ತದೆ. ಇವ್ರು ಒಂದು ರಾತ್ರಿಗೆ 10 ರೂಪಾಯಿ. ನಾನು 45 ದಿವಸ ಕೋಳಿ ಮೇಯಿಸ್ಬೇಕು, ಪ್ಲಸ್ 15 ಸೆಟ್ ರೆಡಿ ಮಾಡ್ಬೇಕು. 1 ದಿನ ಸೆಡ್, 1 ತಿಂಗಳು ಸೆಡ್ ಖಾಲಿ ಬಿಡ್ಬೇಕು. 3 ತಿಂಗಳಿಗೆ ನನಗೆ 1 kgಗೆ 5 ರೂಪಾಯಿ 6 ರೂಪಾಯಿ 7 ರೂಪಾಯಿ 8 ರೂಪಾಯಿ ಕೊಡ್ತಾರೆ. ಒಳ್ಳೆ ರಿಸಲ್ಟ್ ಬಂದ್ರೆ 10 ರೂಪಾಯಿ ಕೊಡ್ತಾರೆ. 3 ತಿಂಗಳು ವೆಯ್ಟ್ ಮಾಡಿ ನಾನು 1 kgಗೆ 10 ರೂಪಾಯಿ ತಗೋಬೇಕು. ಒಂದು ರಾತ್ರಿಗೆ 10 ರೂಪಾಯಿ ತಗೊಳ್ಳೋನು ಈ ತರ ರೈತರಿಗೆ ಮೋಸ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಪೊಲೀಸ್ ಏನ್ ಹೇಳ್ತಿದ್ದಾರೆ ಈಗ? ಸರ್ ಅದು ಇನ್ನೂ ಕಂಪ್ಲೇಂಟ್ ಬಂದಿಲ್ಲ. ಅವರು ಈಗ ಹೋಗ್ಬೇಕು. ಈಗ ಕಂಪ್ನಿಯವ್ರು ಬಂದವರೆ ಮಾತಾಡ್ತಾರೆ ಸರ್. ಎಸ್ ಥ್ಯಾಂಕ್ ಯು ಆನಂದೇಗೌಡ್ರೆ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸ್ವತಃ ಹೈನುಗಾರಿಕೆ ಮಾಡ್ತಾ ಇರುವಂತ ಆನಂದೇಗೌಡ್ರೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಅವರಿಗೆ ಆಗ್ತಾ ಇರುವಂಥ ಮೋಸವನ್ನು ಎಳೆಯಾಗಿ ಬಿಚ್ಚಿಟ್ರು. ಈ ಖಾಸಗಿ ಕಂಪನಿಯವರು ಹೈನುಗಾರಿಕೆ ಮಾಡ್ತಾ ಇರುವಂಥ ರೈತರಿಗೆ ತೂಕದಲ್ಲಿ ಮಹಾ ಮೋಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಿಡ್ಲ್ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಮಧ್ಯದಲ್ಲಿ ಕೆಲಸ ಮಾಡ್ತಾರಲ್ಲ,
ಖರೀದಿ ಮಾಡೋರು ಹಾಗೆಯೇ ಕಂಪನಿಯಿಂದ ಖರೀದಿ ಮಾಡೋಕ್ಕೆ ಬರ್ತಾರಲ್ಲ ಅವರಿಂದ ಕೋಳಿ ಫಾರ್ಮ್ ಅವರಿಗೂ ನಷ್ಟ, ಹಾಗೆಯೇ ಈ ಕಂಪನಿಯನ್ನು ಯಾರು ಚಿಕನ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಅವರಿಗೂ ನಷ್ಟ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಈ ವಂಚನೆ ಪ್ರಕರಣ ವಂಚನೆ ನಡೀತಾ ಇರೋದು ಹೈನುಗಾರರಿಗೆ ಆಗ್ತಾ ಇರುವಂಥ ಮೋಸ 1 ವರ್ಷಗಳಿಂದ ಆಗ್ತಾ ಇದೆ. ಒಂದೊಂದು ಲೋಡ್ಗಳಲ್ಲಿ ಸಾಕಷ್ಟು ನಷ್ಟ ಆಗ್ತಾ ಇದೆ. 10,000 ರಿಂದ 20,000 ನಷ್ಟ ಆದರೆ ಎಲ್ಲಿಗೆ ಹೋಗೋದು ಎನ್ನುವಂಥದ್ದಾಗಿ ಅವರು ಕೂಡ ಹೇಳ್ತಾ ಇದ್ರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.